ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸನ್ಮಾನಚ್ಯುತ ಭಾನುಪ್ರಕಾಶ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿರೋದು ಸಾವಿರಾರು ಕಾರ್ಯಕರ್ತರಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ತುಂಬಲಾಗಿರೋದಂತ ಒಂದು ದೊಡ್ಡ ಒಂದು ನಷ್ಟ. ಅವರ ಕೊನೆಯ ಉಸಿರು ಕೂಡ ಸಂಘಟನೆಗೋಸ್ಕರನೇ ಒಂದು ಕಾರ್ಯಕ್ರಮದಲ್ಲೇ ಎಲ್ಲರೂ ಕೂಡ ಭಜನೆಯನ್ನ ಹೇಳ್ಕೊಟ್ಟು ಕೊನೆ ಉಸಿರನ್ನ ಎಳೆದ್ರು ಅನ್ನೋದು ನಮ್ಮೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನನಗೆ ಕೇಳೋದು, ದೇವರಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ತುಂಬಲಾರದಂತ ಒಂದು ನಷ್ಟ ಕುಟುಂಬಕ್ಕಿರ್ಬೋದು, ಸಮಾಜಕ್ಕಿರ್ಬೋದು, ಅವ್ರು ನಂಬ್ಕೊಂಡಂತ ಕಾರ್ಯಕರ್ತರಿಗಿರ್ಬೋದು, ನಮ್ಮಂತ ಅನೇಕ ಯುವಕರನ್ನ ಒಂದು ರಾಷ್ಟ್ರದ ಒಂದು ಹಿತಕ್ಕೋಸ್ಕರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಕೊಟ್ಟು ತಿದ್ದಿ ನಮ್ಮನ್ನೆಲ್ಲ ಬೆಳೆಸಿದಂತ ಹಿರಿಯರು. ಅಂತವರ ಒಂದು ಸಾವಿನ ಸುದ್ದಿಯನ್ನು ಕೇಳಿ ನಮಗೆಲ್ಲರೂ ಕೂಡ ಆತಂಕ ಆಗಿದೆ. ಇಷ್ಟು ಮಾತ್ರ ಹೇಳ್ತೀವಿ, ಅವರು ಹಾಕೊಟ್ಟಂತ ಸಂಕಲ್ಪ ಏನಿದೆ ನಮ್ಮೆಲ್ಲರೂ ಕೂಡ ಅದನ್ನ ನಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ಳೋ ಮುಖಾಂತರ ಅವರ ಆತ್ಮಕ್ಕೆ ಕೊಡುವಂತ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದಿಕ್ಕಲ್ಲಿ ಅನೇಕ ನಮ್ಮಂತ ಯುವ ಕಾರ್ಯಕರ್ತರಿಗೆ ಆಶಯವನ್ನು ಬೆಳೆಸಿದ್ದಾರೆ. ಆಗ ಕುಟುಂಬ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ, ನೊಂದ ಶಕ್ತಿಗಳ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. 2,000 ಜನ ಇವತ್ತಿನ ಒಂದು ಹೋರಾಟದ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಸೇರಿದಂತ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ರಘುಪತಿ ರಾಘವ ರಾಜಾರಾಮ್ ಅದೇ ಒಂದು ಹಾಡನ್ನು ಹೇಳುವ ಮುಖಾಂತರನೇ ಯಾವ ರೀತಿ ಗಾಂಧೀಜಿಯವರು ಅವರ ಕೊನೆ ಉಸಿರನ್ನ ಇಳಿಯುವಂತ ಸಂದರ್ಭದಲ್ಲಿ ರಘುಪತಿ ರಾಘವ ರಾಜಾರಾಮ್ ಹೇಳಿದ್ರು, ಅದೇ ರೀತಿ ಇವರು ಕೂಡ ಒಂದು ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ತನ್ನ ಈ ಒಂದು ಹೇಳುವ ಮುಖಾಂತರ ತನ್ನ ಕೊನೆ ಉಸಿರನ್ನ ಎಳೆದಿದ್ದು ಇವತ್ತು ಆಶ್ಚರ್ಯ ಆಗುತ್ತೆ. ಮತ್ತು ಇವತ್ತು ರಾಮನ ಒಂದು ವಿಶೇಷವಾದಂತಹ ಒಂದು ದಿನನೂ ಕೂಡ ಹೌದು. ಇಂಥ ಒಂದು ದಿನ ಇವತ್ತು ಅವರು ಕೊನೆ ಉಸಿರು ಎಳೆದಿದ್ದಾರೆ. ಹಾಗಾಗಿ ಸಂಘಟನೆಗೆ ತುಂಬಲಾರದಂತ ಒಂದು ದೊಡ್ಡ ನಷ್ಟ ಆಗಿದೆ. ಯಡಿಯೂರಪ್ಪನವರು ಕೂಡ ಈಗ ತಾನೇ ಫೋನ್ ಮುಖಾಂತರ ಮಾತಾಡಿದ್ರು, ಏನಾದರೂ ಸಂಜೆ 6 ಗಂಟೆ 6:15 ಎಲ್ಲ ಪ್ರಕ್ರಿಯೆಗಳೆಲ್ಲದೂ ಕೂಡ ಮುಗಿಯುತ್ತೆ ಅನ್ನೋಂತ ಹೊರಟು ಬರ್ಲಿಕ್ಕೆ ಆಗ್ತಾ ಇಲ್ಲ. ಫೋನಲ್ಲೂ ಕೂಡ ಮಾತಾಡಿದ್ದಾರೆ. ಇಡೀ ಕುಟುಂಬ ಜೊತೆಗೆ ಇಡೀ ಸಂಘಟನೆ ಇದೆ, ಜೊತೆಗಿದ್ದೀವಿ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಪತಿತ ರಾಮಚಂದ್ರ ಕೀ ರಾಮಚಂದ್ರ ಎಲ್ಲ 1 ನಿಮಿಷ ನಾಳೆ ಏನು ಬೇಡ ಅದೇ